ನಮಸ್ಕಾರ ಸ್ನೇಹಿತರೆ, ದೇವಿಸ್ ಕೆಫೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಗೊಜ್ಜು ಅವಲಕ್ಕಿ ಮಾಡೋಣ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ಹೇಳ್ತೀನಿ ನೋಡಿ. ನಾನು ಈ ಗ್ಲಾಸಲ್ಲಿ 1 ಗ್ಲಾಸು ಅವಲಕ್ಕಿ, ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ಪೌಡ್ರ್ ಮಾಡ್ಕೋಬೇಕು. ಸುಮ್ಮನೆ ಒಂದು ಕೋರ್ಸ್ ಪೌಡ್ರ್ ಮಾಡಬೇಕು. ಇದೊಂದು ಗ್ಲಾಸ್ ತೊಗೊಂಡಿದ್ದೀನಿ. ಇದಕ್ಕೆ ಕಡಲೆಕಾಯಿ ಬೀಜ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. 1 ಟೀ ಸ್ಪೂನ್ ಉದ್ದಿನಬೇಳೆ, 1 ಟೀ ಸ್ಪೂನ್ ಕಡಲೆಬೇಳೆ. ಇದೆಲ್ಲ ಒಗ್ಗರಣೆಗೆ 2 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ಬೆಲ್ಲ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದು ಸಾಂಬಾರು ಪುಡಿ ಆದರೂ ತೊಗೋಬೋದು, ಇಲ್ಲ ರಸಮ್ ಪೌಡ್ರ್ ಆದರೂ ತೊಗೋಬೋದು. ಎರಡರಲ್ಲೊಂದು ಯಾವುದಾದ್ರೂ ತೊಗೋಬೋದು. ನಾನು ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಇದೊಂದು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಮತ್ತು ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರದ ಹುಣಸೆಹಣ್ಣು. ಈ ಹುಣಸೆಹಣ್ಣು ನಾವು ನೀರಲ್ಲಿ ನೆನೆಸ್ಕೊಂಡು ಇಟ್ಕೋಬೇಕು. ಮತ್ತು ಇದು ಪುಡಿ ಮಾಡ್ಕೊಳ್ಳೋಕ್ಕೆ ಲಾಸ್ಟಲ್ಲಿ ಪುಡಿ ಮಾಡಿ ಉದುರಿ ಹಾಕೋಕ್ಕೆ ಇದು ಎಳ್ಳು ತೊಗೊಂಡಿದ್ದೀನಿ. ಬಿಳಿ ಎಳ್ಳು 1 ಟೇಬಲ್ ಸ್ಪೂನು. ಮತ್ತು ಒಣ ಕೊಬ್ಬರಿ 1 ಚಿಕ್ಕ ಪೀಸ್ ತೊಗೊಂಡಿದ್ದೀನಿ. ಮತ್ತು ಇದು ಇಂಗು ಸ್ವಲ್ಪ ತೊಗೊಂಡಿದ್ದೀನಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನೋಡಿ, ಅವಲಕ್ಕಿನ ನಾನು ಮಿಕ್ಸಿಯಲ್ಲಿ ಹಾಕಿ ಸುಮ್ಮನೆ ಈ ಥರ ತರಿಯಾಗಿ ಮಾಡ್ಕೊಂಡಿದ್ದೀನಿ. ಒಂದೇ ಒಂದು ಸತಿ ಈ ಥರ ಲೆಫ್ಟಿಗೆ ತಿರುಗಿಸಿದ್ರೆ ಈ ಥರ ಆಗುತ್ತೆ ನೋಡಿ. ಈ ಥರ ಮಾಡಿಟ್ಕೊಂಡಿದ್ದೀನಿ. ಈಗ ಹೆಂಚು ಬಿಸಿ ಆಗಲಿ. ಹೆಂಚು ಬಿಸಿ ಆಗಿದ ತಕ್ಷಣ ಸುಮ್ಮನೆ ಲೈಟಾಗಿ ಬಿಸಿ ಮಾಡ್ಕೊಂಡ್ರೆ ಸಾಕಿದು. ನೋಡಿ, ಇದನ್ನು ತೊಳೆಯೋಣ. ನೋಡಿ ಎಷ್ಟು ಕಸ ಇರುತ್ತೆ. ಈಗ ಈ ತೊಳೆದಾದ್ಮೇಲೆ ನಾನು ಹೇಳಿದ್ನ ಸಾಂಬಾರು ಪುಡಿ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ ಅವಲಕ್ಕಿ. ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಮತ್ತು ಹುಣಸೆಹಣ್ಣು ಹುಳಿಗೆ ನಿಮ್ಮ ಹುಳಿ ಜಾಸ್ತಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ನಾನು 3 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಮತ್ತು ಈ ಬೆಲ್ಲ ಇಟ್ಕೊಂಡಿದ್ರಲ್ಲ ಅದನ್ನು ಹಾಕೋಣ. ಈಗ ಸ್ವಲ್ಪ ಉಪ್ಪು ಹಾಕೋಣ. ಎಷ್ಟು ಬೇಕೋ ನೋಡ್ಕೊಂಡು ಹಾಕಿ. ಆಮೇಲೆ ಸಾಲಿಲ್ಲ ಆಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಡಬೇಕು. ಈಗ ಅಷ್ಟರಲ್ಲಿ ನಾವು ಒಗ್ಗರಣೆ ಹಾಕೋಣ. ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಾನು. ಎಣ್ಣೆ ಬಿಸಿ ಆಗಿದೆ. ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ ಮೊದಲು. ಅದು ಸ್ವಲ್ಪ ಫ್ರೈ ಮಾಡಿಬಿಡ್ತಲ್ವಾ. ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಸಾಸಿವೆ ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕೋಣ. ಒಣಮೆಣಸಿನ್ಕಾಯಿ ಹಾಕೋಣ. ಈಗ ಈ ಅವಲಕ್ಕಿನ ಹಾಕೋಣ. ಸಿಮ್ಮಲ್ಲಿ 1-2 ನಿಮಿಷ ಇರಲಿ. ಈಗ ಆಗಿದೆ. ಈಗ ನಾವು ಈ ಕೊಬ್ಬರಿನೂ ಎಳ್ಳು ಪುಡಿ ಮಾಡಿದ್ರಲ್ಲ, ಒಣ ಕೊಬ್ಬರಿನ ಎಳ್ಳು, ಅದನ್ನು ಹಾಕೋಣ. ಖಾರ ಹುಳಿ ಎಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾಲಿಲ್ಲ ಅಂದ್ರೆ ಈಗ ಹಾಕೋಬಹುದು, ತೊಂದರೆ ಇಲ್ಲ. ಗೊಜ್ಜು ಅವಲಕ್ಕಿ ರೆಡಿ. ಡಿಶ್ ಔಟ್ ಮಾಡೋಣ ಬನ್ನಿ. ನೋಡಿ ಸ್ನೇಹಿತರೆ, ರುಚಿಯಾದ ಬಿಸಿ ಬಿಸಿಯಾದ ಗೊಜ್ಜು ಅವಲಕ್ಕಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತೇಳಿ. ದೇವಿಸ್ ಕೆಫೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ಬಾಯ್.